ಸಂಪೂರ್ಣವಾಗಿ ನೆಲಕಚ್ಚುವಂತೆ ಮಾಡುವಂತಹ ಕೆಲಸವನ್ನು ಇವತ್ತು ಭಾರತ ಮಾಡಿದೆ. ಆಪರೇಷನ್ ಸಿಂಧೂರದ ಹೆಸರಿನಲ್ಲಿ ನಡೆಸಿರ್ತಕ್ಕಂತಹ ಈ ಒಂದು ದಾಳಿ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಪಾಕಿಸ್ತಾನವನ್ನು ಅಲುಗಾಡಿಸುವಂತಹ ಮತ್ತು ಆ ದೇಶವನ್ನು ಮಣ್ಣಲ್ಲಿ ಮಣ್ಣಾಗಿಸುವಂತಹ ಪ್ರಯತ್ನದ ಬಹಳ ಪ್ರಮುಖವಾದಂತಹ ಒಂದು ಕ್ರಮ ಇದಾಗಿದೆ. ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬಹಳಷ್ಟು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಸಂಯಮ ಕಾಪಾಡಿಕೊಳ್ಬೇಕೆಂದು ಆಂಟೋನಿಯೋ ಗುಟೆರಸ್ ಕರೆಯನ್ನು ನೀಡಿರುವಂಥದ್ದಿರ್ಬೋದು. ಇವೆಲ್ಲವೂ ಕೂಡ ಮಾತುಗಳು ಬರ್ತವೆ, ಅಂತಾರಾಷ್ಟ್ರೀಯ ಮಟ್ಟದಿಂದ ಇಂತಹ ಮಾತುಗಳು ಬರ್ತವೆ. ಆದರೆ ಅನುಭವಿಸಿದವರಿಗೆ ಗೊತ್ತು ಅದರ ನೋವು ಅನ್ನುವಂಥದ್ದನ್ನು ಭಾರತ ಈಗಾಗಲೇ ಜಾಗತಿಕ ಮಟ್ಟದಲ್ಲೂ ಕೂಡ ಸಾಬೀತುಪಡಿಸಿದೆ. ಕೂಡಲೇ ಶಾಂತಿ ಕಾಪಾಡಬೇಕು ಅಂದರೆ ವಿಶ್ವಸಂಸ್ಥೆ ಕರೆ ಕೊಟ್ಟಿದೆ. ಭಾರತ ಪಾಕಿಸ್ತಾನಕ್ಕೆ ಸಂದೇಶವನ್ನು ವಿಶ್ವಸಂಸ್ಥೆಯವರು ಕೂಡ ಕಳಿಸಿದ್ದಾರೆ, ಶಾಂತರಾಗಿ ಎಂದುಕೊಂಡು. ಆದರೆ ಭಾರತ ಶಾಂತಿಯನ್ನು ಕಾಪಾಡಿಕೊಂಡಿರುವಂತಹ ಸಂದರ್ಭದಲ್ಲಿ ಭಾರತದ ನೆಲದಲ್ಲಿ ನೆತ್ತರು ಹರಿಸಿರ್ತಕ್ಕಂತಹ ವ್ಯಕ್ತಿಗಳಿಗೆ ಯಾರು ಏನನ್ನು ಹೇಳ್ತೀರಿ? ಆಂಟೋನಿಯೋ ಗುಟೆರಸ್ ಹೋಗಿ ಅವರಿಗೆ ನೀವು ಈ ರೀತಿಯಾದಂತಹ ಉಗ್ರರನ್ನು ಕಳಿಸೋದನ್ನು ನಿಲ್ಲಿಸಿ ಅಂತ ಹೇಳುವಂಥದ್ದನ್ನು ಮೊದಲಿಗೆ ವಿಶ್ವಸಂಸ್ಥೆಯು ಕೂಡ ಹೇಳಬೇಕಾಗಿತ್ತು. ವಿಶ್ವಸಂಸ್ಥೆಯ ಜವಾಬ್ದಾರಿಯೂ ಕೂಡ ಅದೇ ಆಗಿರಬೇಕಾಗಿತ್ತು. ಆದರೆ ಪಾಕಿಸ್ತಾನ ಅನ್ನುವಂಥ ಒಂದು ಟೆರರ್ ಸ್ಟೇಟನ್ನು ಭಾರತದ ಪಕ್ಕದಲ್ಲಿರುವಂಥ, ಯಾಕಂದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ಏನೇ ಆದರೂ ಕೂಡ ಯಾವುದೇ ಸಂದರ್ಭ ಆದರೂ ಕೂಡ ನಮ್ಮ ನೆರೆಯ ದೇಶಗಳನ್ನು ಬದಲಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿ, ಇದು ನಾವು ಮಿತ್ರರನ್ನು ಬದಲಿಸಬಹುದು ಆದರೆ ನಮ್ಮ ನೆರೆಯವರನ್ನು ಬದಲಿಸೋದಕ್ಕೆ ಆಗೋದಿಲ್ಲ. ಈ ಮಾತನ್ನು ಈ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿಯವರು ಕಾರ್ಗಿಲ್ನ ಸಮರದ ಸಂದರ್ಭದಲ್ಲಿ ಹೇಳಿಕೊಂಡಿದ್ರು. ನಾವು ಮಿತ್ರರನ್ನು ಬದಲಿಸ್ಬೋದು ಆದರೆ ನೆರೆಯವರನ್ನು ಪಡೋಸಿಕ್ಕೂ ಬದಲು ನಹಿ ಸಕ್ತಿ ಅಂತ ಹೇಳಿ. ಅಂದರೆ ಪಡೋಸಿಗಳನ್ನು ನಾವು ಬದಲಾವಣೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ, ಬದಲಿಸೋದಕ್ಕೆ ಆಗೋದಿಲ್ಲ, ಅವ್ರನ್ನ ಬೇರೆ ಮಾಡೋದಕ್ಕಾಗಿಲ್ಲ. ನಮ್ಮ ಪಕ್ಕದಲ್ಲಿರ್ತಕ್ಕಂತಹ ದೇಶ ಅದು ಶಾಂತಿಯನ್ನು ಕಾಪಾಡಿಕೊಳ್ಳುವಂಥದ್ರ ಕಡೆಗೆ ಯಾವತ್ತೂ ಗಮನ ಹರಿಸ್ತಾನೆ ಇಲ್ಲ. ಪಾಕಿಸ್ತಾನ ಮೇಲೆ ಈಗ ಭಾರತ ಈ ಒಂದು ಸ್ಟ್ರೈಕನ್ನು ಮಾಡಿದ ನಂತರ, ಆಪರೇಷನ್ ಸಿಂಧೂರವನ್ನು ನಡೆಸಿದ ನಂತರ ಸಂಯಮ ಕಾಪಾಡಿಕೊಳ್ಬೇಕು ಅಂತೇಳಿ ಆಂಟೋನಿಯೋ ಗುಟೆರಸ್ ಹೇಳ್ಕೊಂಡಿದ್ದ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಹೇಳಿರುವಂತಹ ಮಾತುಗಳಿವು. ಹಾಗೆಯೇ ಬೇರೆ ಬೇರೆ ದೇಶಗಳು ಕೂಡ ಭಾರತದ ನಿಲುವಿಗೆ, ಭಾರತದ ಕ್ರಮಕ್ಕೆ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿರುವುದು. ಹಲವು ದೇಶಗಳಿಗೆ ಈಗಾಗಲೇ ಭಾರತವು ಕೂಡ ಮಾಹಿತಿಯನ್ನು ರವಾನೆ ಮಾಡಿದೆ. ನಾವು ಈ ರೀತಿಯಾದಂತಹ ಒಂದು ಆಪರೇಷನ್ ಸಿಂಧೂರವನ್ನು ಕೈಗೆತ್ತಿಕೊಂಡಿದ್ದೀವಿ. ಅಮೆರಿಕ, ರಷ್ಯಾ, UK, UAE, ಸೌದಿ ಅರೇಬಿಯಾ, ಭಾರತದ ಎಲ್ಲ ಮಿತ್ರ ರಾಷ್ಟ್ರಗಳಿಗೂ ಕೂಡ ಭಾರತ ಸರ್ಕಾರ ಮಾಹಿತಿಯನ್ನು ರವಾನೆ ಮಾಡಿದೆ. ಈ ಮೂಲಕ ನಾವು ಈ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ ಅನ್ನೋದನ್ನು ಅಧಿಕೃತಗೊಳಿಸುವಂತಹ ಕೆಲಸವನ್ನು ಭಾರತ ಮಾಡಿದೆ. ಪಾಕ್ ಮೇಲಿನ ಕ್ಷಿಪಣಿ ದಾಳಿಯ ಬಗ್ಗೆಯೂ ಕೂಡ ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ಳಲಾಗಿದೆ ಮತ್ತು ಈ ಕ್ಷಿಪಣಿ ದಾಳಿಯ ಅನಿವಾರ್ಯತೆಯನ್ನು ಈಗಾಗಲೇ ಜಾಗತಿಕ ಮಟ್ಟಕ್ಕೆ ಭಾರತ ಸರ್ಕಾರ ಸ್ಪಷ್ಟವಾಗಿ ಹೇಳಿತ್ತು ಮತ್ತು ನಾವು ಇಂಥದ್ದೊಂದು ಸ್ಟ್ರೈಕನ್ನು ಮಾಡಲೇಬೇಕಾದಂಥ ಅನಿವಾರ್ಯತೆ ಕೂಡ ಇತ್ತು. ಪಾಕಿಸ್ತಾನವನ್ನು ಇದೇ ಸ್ವರೂಪದಲ್ಲಿ ಮುಂದುವರಿಯೋದಕ್ಕೆ ಬಿಟ್ಟರೆ ಪಾಕಿಸ್ತಾನ ಮತ್ತೆ ಮತ್ತೆ ಕೆಣಕುವ, ಮತ್ತೆ ಮತ್ತೆ ಭಾರತದಲ್ಲಿ ರಕ್ತ ಹರಿಸುವಂತಹ ಚಿಂತನೆಯನ್ನು ಮಾಡ್ತಾ ಇರುತ್ತೆ. ಕನಿಷ್ಠ ಅದಕ್ಕೆ ಈಗ ಅದು ಮೇಲೆದ್ದು ನಿಲ್ಲಬೇಕು ಅಂತಂದರೆ ಇನ್ನೂ ದಶಕಗಳ ಕಾಲದ ಕಾಯಬೇಕಾಗುತ್ತೆ. ಆ ಸ್ವರೂಪದಲ್ಲಿ ಇವತ್ತು ಪಾಕಿಸ್ತಾನವನ್ನು ಮಟ್ಟ ಹಾಕುವಂತಹ ಕೆಲಸವನ್ನು ಭಾರತ ಮಾಡಿದೆ. ಮುಜಾಫರಾಬಾದ್, ಕೋಟ್ಲಿ, ಮುರಡಿಕೆ ಮತ್ತು ಬಹವಲ್ಪುರ ಈ ಪ್ರದೇಶಗಳಲ್ಲಿ ನಡೆಸಿರುವಂತಹ ದಾಳಿ, ಇದು ಇಲ್ಲಿ ನಡೆಸಿರುವಂತಹ ದಾಳಿಯ ಮೂಲಕವಾಗಿ ಅಂದರೆ ಬೇರೆ ಬೇರೆ ಪ್ರದೇಶಗಳನ್ನು ಚೂಸ್ ಮಾಡಿಕೊಂಡು ಇವತ್ತು ಹೊಡೆದಿರುವಂಥದ್ದು. ಆ ಮೂಲಕ ಪಾಕಿಸ್ತಾನದ ನೆಲದಲ್ಲಿನೇ ನುಗ್ಗಿ ಹೊಡೆಯುವಂತಹ ಕೆಲಸವನ್ನು, ಉಗ್ರರ ತವರು ಮನೆಯಲ್ಲಿನೇ ನುಗ್ಗಿ ಹೊಡೆಯುವಂತಹ ಕೆಲಸವನ್ನು ಭಾರತೀಯ ಸೇನೆ ಮಾಡಿದೆ. ಕ್ಷಿಪಣಿ ದಾಳಿಯ ಮೂಲಕವಾಗಿ ಇವತ್ತು ಪಾಕಿಸ್ತಾನವನ್ನು ಅಲುಗಾಡಿಸಿರುವಂಥದ್ದು, ಪಾಕಿಸ್ತಾನವನ್ನು ನೆಲಕಚ್ಚಿಸುವಂತಹ ಪ್ರಯತ್ನ ಮಾಡಲಾಗಿದೆ. ಇದರಿಂದ ಚೇತರಿಸ್ಕೊಳ್ತೀವಿ, ಇದರಿಂದ ನಾವು ಭಾರತದ ಮೇಲೆ ತಿರುಗೇಟು ಕೊಡ್ತೀವಿ ಅನ್ನುವಂತಹ ಕನಸನ್ನು ಈ ಹಂತದಲ್ಲಿ ಪಾಕಿಸ್ತಾನದ ಪ್ರಧಾನಿ ವ್ಯಕ್ತಪಡಿಸಲೇಬೇಕು. ಇಲ್ಲದಿದ್ದರೆ ಪಾಕಿಸ್ತಾನದ ಸೇನೆ ಪಾಕಿಸ್ತಾನದ ಪ್ರಧಾನಿಯನ್ನು ಕೂಡ ಇರೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಪಾಕಿಸ್ತಾನದ ಪ್ರಧಾನಮಂತ್ರಿ ಅಂತಹ ಮಾತುಗಳನ್ನು ಆಡ್ತಾ ಇರೋದು. ಪಾಕಿಸ್ತಾನದ ಪ್ರಧಾನಮಂತ್ರಿ ಬಹುತೇಕ ಎಲ್ಲ ಕಾಲದಲ್ಲೂ ಕೂಡ ಪಾಕಿಸ್ತಾನದ ಸೇನೆಯ ಒಂದು ಪಪೆಟ್ ರೀತಿಯಲ್ಲಿ, ಅದರ ಒಂದು ಗೊಂಬೆಯ ರೀತಿಯಲ್ಲಿ ಕೆಲಸ ಮಾಡ್ತಾ ಬಂದಿರುವಂಥದ್ದು ಇತಿಹಾಸದ ಭಾಗ ಇದು. ಈಗಿನ ಪ್ರಧಾನಮಂತ್ರಿ ಅಂತೂ ಆತನ ಅಣ್ಣ ಒಂದು ರೀತಿಯಂಥ ಹೈಕಮಾಂಡ್, ಆ ಅಣ್ಣನ ನೆರಳಿನಲ್ಲಿ ಕೆಲಸ ಮಾಡ್ತಾ ಇರುವಂತಹ ತಮ್ಮನ ಸರ್ಕಾರ ಈಗ ಅಲ್ಲಿ ನಡೀತಾ ಇದೆ. ಹೀಗಾಗಿ ಮತ್ತು ಒಂದು ರೀತಿಯಂಥ ಚಿತ್ರಾನ್ನದ ಸರ್ಕಾರ ಅಲ್ಲಿ ನಡೀತಾ ಇರುವಂತಹ ಕಾರಣಕ್ಕಾಗಿಯೇ ಯಾವ ಸ್ವರೂಪದಲ್ಲಿ ಯಾವ ರೀತಿಯಲ್ಲೂ ಕೂಡ ಪಾಕಿಸ್ತಾನದ ಸಮಸ್ಯೆಗಳಿಗೆ ಅದು ಪರಿಹಾರವನ್ನು ಒದಗಿಸುವ ಕೆಲಸವನ್ನು ಮಾಡಲೇ ಇಲ್ಲ ಯಾವ ಸಂದರ್ಭದಲ್ಲೂ ಕೂಡ. ನೋಡಿ, ಈಗ ಪಾಕಿಸ್ತಾನದ ಬೇರೆ ಬೇರೆ ಪ್ರದೇಶಗಳಲ್ಲಿ ಹೇಗೆ ಈ ಒಂದು ಭಾರತ ನಡೆಸಿರುವಂತಹ ದಾಳಿಯ ನಂತರ
ಒಂದಷ್ಟು ರೆಸ್ಕ್ಯೂ ಆಪರೇಷನನ್ನು ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಏನು ಕ್ಷಿಪಣಿ ದಾಳಿಯ ಸಂದರ್ಭದಲ್ಲಿ ನಡೆದಿರುವಂತಹ ದೃಶ್ಯವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ. ಭಾರತೀಯ ಸೇನೆಯ ಶೌರ್ಯದ ಪ್ರದರ್ಶನ ಇಲ್ಲಿ ಆಗಿರುವಂಥದ್ದು. ಭಾರತೀಯ ಸೇನೆ ತಾನು ಈ ರೀತಿಯಾಗಿ ನುಗ್ಗಿ ಹೊಡೆಯೋದನ್ನು ಕಲಿತಿದೆ, ನುಗ್ಗಿ ಹೊಡೆಯುವಂಥದ್ರಲ್ಲಿ ಟ್ರೈನನ್ನು ಮಾಡ್ಕೊಂಡಿದೆ. ವಿ ಆರ್ ಟ್ರೈನ್ ಟು ಸ್ಟ್ರೈಕ್ ಅನ್ನುವಂಥದ್ದನ್ನು ಭಾರತೀಯ ಸೇನೆ ಹೇಳ್ಕೊಂಡಿದೆ. ನಾವು ಈ ರೀತಿಯಾಗಿ ದಾಳಿಯನ್ನು ನಡೆಸೋದಕ್ಕೂ ಕೂಡ ನಾವು ತರಬೇತಿಯನ್ನು ಪಡ್ಕೊಂಡಂಥವರು. ಅಷ್ಟೇ ಅಲ್ಲದೆ ನಾವು ಗೆಲ್ಲೋದನ್ನು ಕೂಡ ತರಬೇತಿ ಪಡ್ಕೊಂಡಂಥವ್ರು. ನಾವು ಗೆಲ್ಲೋದು ನಮಗೆ ಗೊತ್ತಿದೆ ಅಂತೇಳಿ ಭಾರತೀಯ ಸೇನೆಗೆ ಗೊತ್ತಿರುವಂಥದ್ದು ನಮಗೆ ಗೆಲ್ಲೋದಕ್ಕೆ ಗೊತ್ತಿದೆ. ಹೀಗಾಗಿ ಆ ಗೆಲುವನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಉಗ್ರಗಾಮಿ ಚಟುವಟಿಕೆಗಳ ವಿರುದ್ಧ ಗೆಲುವನ್ನು ದಾಖಲಿಸಬೇಕು ಅಂತೇಳಿ ಆದರೆ ಈ ರೀತಿಯಾದಂತಹ ದಾಳಿಯನ್ನು ನಡೆಸಲೇಬೇಕಾದ ಅನಿವಾರ್ಯತೆ ಇದೆ. ಶಾಂತಿ ಸ್ಥಾಪನೆ ಅನ್ನುವಂಥದ್ದು ಕೇವಲ ಮಾತಿನಿಂದ ನಡೆಯೋದಿಲ್ಲ. ಶಾಂತಿ ಸ್ಥಾಪನೆ ಅನ್ನುವಂಥದ್ದು ಸಂದರ್ಭದಲ್ಲಿ ಕೆಲವು ಸಂದರ್ಭಗಳಲ್ಲಿ ಪದೇ ಪದೇ ಕೆಣಕ್ತಾ ಕುಳಿತಿದ್ದಾಗ ಅವುಗಳನ್ನು ಮಟ್ಟ ಹಾಕುವಂಥದ್ದು ಕೂಡ ಶಾಂತಿ ಸ್ಥಾಪನೆಯ ಅತಿ ದೊಡ್ಡ ಭಾಗವಾಗಿರುತ್ತೆ. ಭಾರತೀಯ ಸೇನೆ ಇವತ್ತು ಆ ಕೆಲಸವನ್ನು ಮಾಡಿದೆ. ಭಾರತೀಯ ಸೇನೆಗೆ ಸಂಪೂರ್ಣ ಅಧಿಕಾರವನ್ನು, ಪರಿಪೂರ್ಣ ನಿರ್ಧಾರ ಕೈಗೊಳ್ಳುವಂತಹ ಅಧಿಕಾರವನ್ನು ಭಾರತ ಸರ್ಕಾರ ಕೊಟ್ಟಿತ್ತು. ಮೋದಿಯವರ ನೇತೃತ್ವದಲ್ಲಿ ಸರ್ಕಾರ ಸ್ಪಷ್ಟವಾಗಿ ಭಾರತೀಯ ಸೇನೆಗೆ ಹೇಳಿತ್ತು, ನಿರ್ಧಾರ ನಿಮ್ಮದು, ಆಯ್ಕೆಯ ಪ್ರದೇಶ ನಿಮ್ಮದು ಅನ್ನುವಂಥದ್ದು. ಅಂದರೆ ಆಯ್ಕೆಯ ಪ್ರದೇಶವನ್ನು ಭಾರತೀಯ ಸೇನೆ ಮಾಡಿದೆ. ಅವರು ಆಯ್ಕೆ ಮಾಡಿರುವಂತಹ ಪ್ರದೇಶದಲ್ಲಿ ಅವರು ನಿರ್ಧರಿಸಿದ ದಿನದಂದು, ಅವರು ನಿರ್ಧರಿಸಿದಂತಹ ಸಮಯದಲ್ಲಿ, ಅವರು ನಿರ್ಧರಿಸಿದ ಸ್ವರೂಪದಲ್ಲಿ ಹೊಡೆದು ಹಾಕುವಂತಹ ಕೆಲಸವನ್ನು ಇವತ್ತು ಭಾರತೀಯ ಸೇನೆ ಮಾಡಿರುವುದು. ಭಾರತ ನಡೆಸಿರುವಂತಹ ದಾಳಿಯಲ್ಲಿ ಕನಿಷ್ಠ 17 ಮಂದಿ ಸತ್ತಿದ್ದಾರೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಉಗ್ರರ ನೆಲೆಗಳನ್ನು ಗುರಿಯಾಗಿಸಿ ಭಾರತ ದಾಳಿ ಮಾಡಿತ್ತು. ಪಾಕಿಸ್ತಾನ ಈಗ ಜಾಗತಿಕ ಮಟ್ಟದಲ್ಲಿ ಅಳೋದಿಕ್ಕೆ ಶುರು ಮಾಡುತ್ತೆ. ನಮ್ಮ ನಾಗರಿಕರ ಮೇಲೆ ದಾಳಿಯನ್ನು ಮಾಡಿದ್ರು. ಅವರ ನಾಗರಿಕರನ್ನೇ ಅವರು ಉಗ್ರರನ್ನಾಗಿ ಬೆಳೆಸ್ಕೊಂಡು ಆ ಉಗ್ರರನ್ನೇ ನಾಗರಿಕರು ಅಂತ ಹೇಳುವಂತಹ ದೇಶ ಯಾವುದಾದ್ರು ಇತ್ತು ಹೇಳಿದರೆ ಅದು ಪಾಕಿಸ್ತಾನ ಮಾತ್ರ. ಆ ಕೆಲಸವನ್ನು ಪಾಕಿಸ್ತಾನ ಮಾಡಬಹುದು. ಆದರೆ ಪಾಕಿಸ್ತಾನಕ್ಕೆ ಇವತ್ತು ಸಿಂಧೂರದ ಮಹತ್ವ ಗೊತ್ತಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಡೆಸಿರುವಂತಹ ದಾಳಿ ಇದು ಆಪರೇಷನ್ ಸಿಂಧೂರ. ಆ ಮೂಲಕವಾಗಿ ಪಾಕಿಸ್ತಾನದಲ್ಲಿರುವಂಥ ಉಗ್ರರ ನೆಲೆಗಳನ್ನು, ಪಾಕಿಸ್ತಾನವನ್ನು ಕ್ಲೀನ್ ಮಾಡಿಸುವಂತಹ ಕೆಲಸವನ್ನು ಇವತ್ತು ಭಾರತ ಮಾಡ್ತಾ ಇದೆ. ಪಾಕಿಸ್ತಾನದಲ್ಲಿ ಈ ರೀತಿಯಂಥ ಉಗ್ರ ಚಟುವಟಿಕೆಗಳನ್ನು ನಡೆಸ್ತಾ ಒಂದು ಕಡೆಯಲ್ಲಿ ಆ ದೇಶದ ನಾಯಕರುಗಳು ಹೇಳ್ಕೊಳ್ತಾ ಇದ್ದಾರೆ, ನಾವು ಈ ತಪ್ಪು ಮಾಡಿದ್ದೀವಿ, ನಾವು ಉಗ್ರರನ್ನು ಪೋಷಿಸಿ ತಪ್ಪು ಮಾಡಿದ್ವಿ ಅಂತ ಒಬ್ಬ ರಕ್ಷಣಾ ಸಚಿವ ಹೇಳ್ತಾನೆ. ಇನ್ನೊಬ್ಬ ವಿದೇಶಾಂಗ ಸಚಿವನಾಗಿ ಹಿಂದೆ ಕೆಲಸ ಮಾಡ್ದ ಅಂತ ಹೇಳ್ತಾನೆ, ಇಲ್ಲ ಅದು ನಮ್ಮ ಇತಿಹಾಸದ ಭಾಗ, ನಾವು ಉಗ್ರರನ್ನು ಪೋಷಣೆ ಮಾಡಿದ್ದು ಅಂತ ಹೇಳ್ಕೊತಾನೆ. ಇತಿಹಾಸದ ಭಾಗ ಅಲ್ಲ, ನಿಮ್ಮ ವರ್ತಮಾನವೂ ಕೂಡ ಅದೇ ಇದೆ. ಅದರ ಬಗ್ಗೆ ಮಾತನಾಡುವಂಥ ಧೈರ್ಯ ಬಿಲಾವಲ್ ಭುಟ್ಟೋನಿಗೂ ಕೂಡ ಇಲ್ಲ, ಅಥವಾ ಇನ್ಯಾವುದೇ ಅಲ್ಲಿರುವಂತಹ ರಾಜಕಾರಣಿಗೆ ಇಲ್ಲ ಅನ್ನುವಂಥದ್ದು ಜಾಗತಿಕವಾಗಿ ಗೊತ್ತಿರ್ತಕ್ಕಂತಹ ಸತ್ಯ ಇದು. ಭಾರತದ ದಾಳಿಯಲ್ಲಿ ಸರಿಸುಮಾರು 55 ಮಂದಿಗೆ ಗಾಯಗಳಾಗಿವೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಜೈಷ್ ಮತ್ತು LET ಉಗ್ರರ ತಾಣಗಳ ಮೇಲೆ ನಡೆಸಿರುವಂತಹ ದಾಳಿ ಇದು. ಆಪರೇಷನ್ ಸಿಂಧೂರದ ಹೊಡೆತಕ್ಕೆ ಪಾಕಿಸ್ತಾನ ಛಿದ್ರ ಆಗಿದೆ. ಪಾಕಿಸ್ತಾನದ ಮೇಲೆ ನಡೆಸಿರುವಂತಹ ಅತಿ ದೊಡ್ಡದಾದಂತಹ ದಾಳಿ ಇದು. ಪಾಕಿಸ್ತಾನದ ಒಳಕ್ಕೆ ನುಗ್ಗಿ ಹೊಡೆಯುವಂತಹ ಕೆಲಸವನ್ನು ಇವತ್ತು ಭಾರತ ಸೇನೆ ಮಾಡಿದೆ. ಕೇವಲ ಗಡಿ ಭಾಗದಲ್ಲಿ ನಡೆಸುವಂತಹ ಯುದ್ಧ ಮಾತ್ರ ಅಲ್ಲ, POKನ ದಾಟಿಯೂ ಕೂಡ ನಾವು ಹೊಡಿತೀವಿ ನಿಮ್ಮನ್ನು, ನೀವು ಯಾವುದೇ ರೀತಿಯಲ್ಲಿ ಭಾರತದ ತಂಟೆಗೆ ಬಂದರೆ ನಿಮ್ಮ ಉಗ್ರರ ಫ್ಯಾಕ್ಟ್ರಿಗಳನ್ನು ನೀವು ನಿಮ್ಮ ಹದ್ದುಬಸ್ತಿನಲ್ಲಿ ಇಟ್ಕೊಳ್ಬೇಕು, ನಿಮ್ಗೆ ಅದೇ ಬೇಕು ಅಂತ ಹೇಳಿದ್ರು. ಆದರೆ ಅದು ಭಾರತದ ತಂಟೆಗೆ ಬಂತು ಅಂದರೆ ಆ ಉಗ್ರರ ಫ್ಯಾಕ್ಟ್ರಿಯ ಜೊತೆಗೆ ನೀವು ಕೂಡ ನೆಲಸಮ ಆಗ್ತೀರಿ ಅನ್ನುವಂಥದ್ದನ್ನು. ಅವರಿಗೆ ಉಳ್ಕೊಂಡಿರ್ತಕ್ಕಂಥ ಅಲ್ಪ ಭೂಮಿ ಅಂತೇಳಿದರೆ ಅದು ಪಾಕಿಸ್ತಾನ ಮಾತ್ರ. ಈ ಉಗ್ರರಿಗೆ ಉಳ್ಕೊಂಡಿರುವಂಥ ಅಲ್ಪ ಭೂಮಿ ಅಂದರೆ ಅಲ್ಲಿ ಅವರನ್ನು ಮಣ್ಣಲ್ಲಿ ಮಣ್ಣಾಗಿಸ್ತೀವಿ ಅನ್ನುವಂತಹ ಮಾತುಗಳನ್ನು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹೇಳಿದರು. ಮೋದಿ ಹೇಳಿದಂತಹ ಮಾತಿನ ಸ್ವರೂಪದಲ್ಲಿದೆ ಇವತ್ತು ನಡೆದಿರುವಂತಹ ದಾಳಿ. ಒಂದು ಸಣ್ಣ ಸ್ಯಾಂಪಲ್ ಅಷ್ಟೇ ಇದು. ಸ್ಪಷ್ಟವಾಗಿ ಹೇಳಬೇಕಂದ್ರೆ ಪಾಕಿಸ್ತಾನಕ್ಕೆ ಪಾಠ ಕಲಿಸುವಂಥದ್ದು ಇನ್ನೂ ಕೂಡ ಬಹಳಷ್ಟು ಇದ್ದೇ ಇದೆ. ಈಗ ನಡೆಸ್ತಿರುವಂತಹದ್ದು ಒಂದು ಸಣ್ಣ ಸ್ಟ್ರೈಕ್ ಇದು. ಇದರ ಮೂಲಕವಾಗಿ ಮುಜಾಫರ್ಬಾದ್ ಇರ್ಬೋದು, ಕೋಟ್ಲಿ ಇರ್ಬೋದು, ಬುರ್ಡಿಕೆ ಇರಬಹುದು, ಹಾಗೆಯೇ ಬಹವಲ್ಪುರ, ಈ 4 ಪ್ರದೇಶಗಳಲ್ಲಿ ನಡೆಸಿರುವಂತಹ ದಾಳಿ, 9 ಉಗ್ರರ ನೆಲೆಗಳನ್ನು ಗುರಿಯಾಗಿಸಿ ನಡೆಸಿರುವಂತಹ ದಾಳಿ. ಇದರ ಮೂಲಕವಾಗಿ ಪಾಕಿಸ್ತಾನಕ್ಕೆ ಸರ್ವ ಋತುಗಳಲ್ಲೂ ಕೂಡ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗಿರುವಂತಹ ಪಾಠವನ್ನು ಇವತ್ತು ಭಾರತ ಕಲಿಸಿದೆ. ಇದೇ ಕಾರಣಕ್ಕಾಗಿ ಮೊದಲಿಗೆ ಪಾಕಿಸ್ತಾನಿಯರಿಗೆ ಹೇಳಲಾಗಿತ್ತು, ನೀವು ವಾಪಸ್ ನಿಮ್ಮ ದೇಶಕ್ಕೆ ಹೊರಟು ಬಿಡಿ,
ಭಾರತದಲ್ಲಿ ಇರಬೇಡಿ, ಯಾಕೆಂದರೆ ಸಾಯೋದಕ್ಕಿರುವಂತಹ ದೇಶ ಅಂದರೆ ಅದು ಪಾಕಿಸ್ತಾನ ಮಾತ್ರ ಸದ್ಯಕ್ಕೆ. ಆ ದೇಶಕ್ಕೆ ಹೋಗಿ ಅಂತೇಳಿ ಭಾರತದಲ್ಲಿದ್ದಂತಹ ಪಾಕಿಸ್ತಾನಿಯರನ್ನು ಕೂಡ ವಾಪಸ್ ಕಳಿಸುವ ಕೆಲಸವನ್ನು ಮಾಡಿತು. ಮತ್ತು ಪಾಕಿಸ್ತಾನದಲ್ಲಿ, ಯಾಕೆಂದರೆ ಅದು ಸಾಯೋ ದೇಶ ಆಗಿರೋದ್ರಿಂದಾಗಿ ಅಲ್ಲಿಂದ ಭಾರತೀಯರು ಯಾರ್ಯಾರು ಇದ್ದೀರೋ ಅವರೆಲ್ಲ ವಾಪಸ್ ಭಾರತಕ್ಕೆ ಬಂದುಬಿಡಿ ಅಂತೇಳಿ ಹೇಳಿತ್ತು. ಅದರ ಪ್ರಕಾರ ಭಾರತೀಯರು ಕೂಡ ವಾಪಸ್ ತಾಯ್ನೆಲಕ್ಕೆ ಕಾಲಿಟ್ಟಿದ್ರು. ಇದಾದ ನಂತರ ಒಂದು ಕಡೆಯಲ್ಲಿ ಸಿಂಧೂ ನದಿ ನೀರನ್ನು ಕೂಡ ತಡೆಯುವಂತಹ ಕೆಲಸಕ್ಕೆ ಭಾರತ ಕೈ ಹಾಕಿತು. ಅದರ ಉಪನದಿಗಳಿಗೆ ಕೆನಾಬ್ ನದಿಯ ನೀರನ್ನು ಹರಿಸೋದನ್ನು ನಿಲ್ಲಿಸುವಂತಹ ಕೆಲಸವನ್ನು ಭಾರತ ಮಾಡಿತು. ಪಾಕಿಸ್ತಾನ ಕೇವಲ ಇಷ್ಟ ಆಗ್ತಿದ್ದಾಗೇ ನಾವು ರಕ್ತಪಾತ ಮಾಡಿಬಿಡ್ತೀವಿ ಅಂತ ಹೇಳ್ಕೊಂಡು ಬೊಂಬಡ ಬಜಾಯಿಸೋದಕ್ಕೆ ಶುರು ಮಾಡಿದರು. ಆದರೆ ಅಷ್ಟೊತ್ತಿಗೆ ಪಾಕಿಸ್ತಾನದ ಮೇಲೆ ನೀವು ರಕ್ತಪಾತ ಮಾಡುವಂಥದ್ದು ಈಗ ಆಲ್ರೆಡಿ ಆಗೋಗಿದೆ. ಭಾರತದಲ್ಲಿ ರಕ್ತಪಾತವನ್ನು ಅವರು ಮಾಡಿ ಆಗಿದೆ. ಇನ್ನು ರಕ್ತಪಾತ ಮಾಡುವಂಥದ್ದು ನಮ್ಮಲ್ಲಿ ಅಲ್ಲ, ಅದು ನಿಮ್ಮಲ್ಲಿ ಅನ್ನುವಂಥದ್ದನ್ನು ಇವತ್ತು ಪಾಕಿಸ್ತಾನಕ್ಕೆ ಭಾರತ ಪಾಠ ಹೇಳಿದೆ. ಈಗಲಾದರೂ ಕೂಡ ಪಾಕಿಸ್ತಾನದ ನಾಯಕರುಗಳು ತಾವು ಮಾಡಿರುವಂತಹ ತಪ್ಪುಗಳನ್ನು ಅರ್ಥ ಮಾಡ್ಕೊಳ್ಬೇಕಂತ ಅನಿವಾರ್ಯತೆ ಇದ್ದೇ ಇದೆ. ಉಗ್ರರನ್ನು ಇನ್ನೂ ಎಷ್ಟು ವರ್ಷಗಳ ಕಾಲ ಪಾಕಿಸ್ತಾನ ಪೋಷಿಸುತ್ತೆ ಮತ್ತು ಅದು ಯಾವಾಗ ಜಾಗತಿಕ ಮಟ್ಟಕ್ಕೆ ತೆರೆದುಕೊಳ್ಳುತ್ತೆ, 21ನೇ ಶತಮಾನಕ್ಕೆ ಕಾಲಿಡುತ್ತೆ ಅಂತ ನೋಡಬೇಕು. ದ್ವೇಷದ ಮೂಲಕವಾಗಿ ಮತ್ತಷ್ಟು ಬೆಂಕಿ ಉಗುಳೋದಕ್ಕೆ ಪ್ರಯತ್ನವನ್ನು ಮಾಡಿದರೆ ಅದನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕಾದಂತಹ ಅನಿವಾರ್ಯತೆಯು ಕೂಡ ಜಾಗತಿಕ ಅನಿವಾರ್ಯತೆ. ಯಾಕಂದರೆ ಜಾಗತಿಕ ಶಾಂತಿಗೆ ಪಾಕಿಸ್ತಾನ ಅನ್ನುವಂಥದ್ದು ನಿಜಕ್ಕೂ ಕೂಡ